ಎಸ್, ನೀಟಾಗಿ ಕ್ಲೀನ್ ಆಗಬೇಕು. ಹಂಗೆ ನೀವು ಸಮೇತ ಹುಲ್ಲಾದ್ಬಿಡಿ. ಆರಿಸ್ಕೋಬೇಕು, ಅದನ್ನ ರೆಡಿ ಮಾಡ್ಕೋಬೇಕು. ಅಲ್ಲಿ ತನ ಆಗಿನ ಪಾಸ್ ಕೊಡಕ್ಕೆ ಸ್ಟ್ರೈಟ್ ಇರಬೇಕು, ರೋಪ್ ಸ್ಟ್ರೈಟ್ ಇರಲಿ. ಸ್ವಲ್ಪ ಎಸ್, ಗೋಲ್ಡ್ ಮಗ್ಲ ನಮ್ಮ ಖೋಖೋ ಅಂಕಣವನ್ನು ನಮ್ಮ 8ನೇ ತರಗತಿಯ ವಿದ್ಯಾರ್ಥಿನಿಯರು ಬಹಳ ಅಂದವಾಗಿ, ಬಹಳ ಚಂದವಾಗಿ ಈ ಅಂಕಣವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಸಮೇತ ನಮ್ಮ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ವಂದನೆಗಳು. ಎಸ್. ಹಾಗೆ 8ನೇ ತರಗತಿ ಹಾಗೂ 10ನೇ ತರಗತಿ ಎಲ್ಲ ಖೋಖೋ ಹುಡುಗರು ಇವತ್ತು ಈ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆಯ ಖೋಖೋ ಅಂಕಣವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ. ಎಸ್, JT ಲಕ್ಷ್ಮಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಸ್, ಶೆಟ್ಟಮ್ಮ, ಅನಿತಾ, ಹೇಮಾವತಿ, ಕಾವ್ಯ, ವರ್ಷಿತಾ. ಎಸ್, ಬೇಗ ಸಿದ್ಧತೆ ಆಗಬೇಕು ಅಂಕಣ. ಸೆಂಟ್ರಲ್ ಲೈನನ್ನು ಎಳಿತಾ ಇದ್ದಾರೆ ಹರ್ಷದ್ ಮತ್ತು ಮಣಿಕಂಠ. ಓಕೆ, ಅವ್ರನ್ನ ಕಾವ್ಯ ಅಜ್ಜ ಏನಿಲ್ಲ ಹೋಗಾಕ ಅಣ್ಣ ನಿಮ್ಮ ಹೆಸರು ಅಣ್ಣ? ಅಣ್ಣ ವಿಡಿಯೋ ನಮ್ಮ SSLC ಅಣ್ಣಂದಿರು ಖೋಖೋ ಗೆರೆಗಳನ್ನು ಎಳೆಯುತ್ತಿದ್ದಾರೆ ಅಂತ ಅಣ್ಣ.
ನನ್ನ ಹೆಸರು ಅನಿತಾ ಅಂತ. ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ಇದು ಯಾವ ಕೋಟ್ ಅಂತ ಯಾರಿಗಾರು ಗೊತ್ತಾ? ಗೊತ್ತಿಲ್ಲ ತಾನೇ? ನನ್ನ ಹೆಸರು ಅನಿತಾ ಅಂತ ಎಲ್ಲ ಅಂದಾಗೆ. ಅನಿತಾ ಅವರೇ, ಇದು ಯಾವ ಕೋಟ್ ಅಂತ ಗೊತ್ತಾ ನಿಮಗೆ? ಹಾಂ ಗೊತ್ತು. ಇದು ಶಟಲ್ ಬ್ಯಾಡ್ಮಿಂಟನ್. ಇದೆಲ್ಲ ಶಟಲ್ ಬ್ಯಾಡ್ಮಿಂಟನ್ ಕೋಟ್. ಎಲ್ಲ ಹೊಡಿತಾ ಇದ್ದಾರೆ ನೋಡ್ರಿ. ಇದೆಲ್ಲ ನಮ್ಮ ಗ್ರೌಂಡ್. ಅಂದಾಗೆ ಅನಿತಾ ಅವರೇ, ಇದು ಯಾವ ಗ್ರೌಂಡು? ಖೋಖೋ ಗ್ರೌಂಡ್. ಆ ಕಡೆ ಅಲ್ಲಿ ಬಾಯಿಸಿದಾರಲ್ಲ, ಅದು ಕಬಡ್ಡಿ ಗ್ರೌಂಡ್. ಇದು ಶಟಲ್ ಬ್ಯಾಡ್ಮಿಂಟನ್ ಆಟದ ಅಂಕಣ ಇದೆಯಲ್ಲ, ಇದು ಉದ್ದ ಎಷ್ಟು ಹಾಗಾದ್ರೆ? 44 ಅಡಿ. ಇದು 44 ಅಡಿ ಉದ್ದ. ಮತ್ತೆ ಅಗಲ ತೋರಿಸ್ತೀನಿ. ಇದು 20 ಅಡಿ ಅಗಲ. ಇವಾಗ ಕೊರಿತಾ ಇದ್ದಾರೆ, ಅಲ್ಲಿಗೆ ಹೋಗೋಣ ಬನ್ನಿ. ಬನ್ನಿ ಹೋಗೋಣ. ಫೋಟೋಗ್ರಾಫರ್ ಹೋಗ್ಬೇಕು. ನಿಧಾನ ಕೋಲಿ ಇವಾಗ ಒಂದೊಂದೇ ಹೆಜ್ಜೆ ಇಟ್ಬಿಟ್ಟು ನಾವು ಒಂದೊಂದೇ ಹೆಜ್ಜೆ ಬಂದು ಸೈಡ್ ಆಗಿ ಲಕ್ಷ್ಮಿ ಬರ್ತೀನಮ್ಮ. ಅಣ್ಣ ಕಾಲ್ ಬಂತ. ಬಾರ ಮೇಕ್ರಿ. ನನ್ನ ಹೆಸರು ಹೇಮಾವತಿ KG. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆಯ ಖೋಖೋ ಕೋರ್ಟ್ನಲ್ಲಿ ನೋಡೋಣ ಬನ್ನಿ. ಇವೆರಡು ಗೆರೆಗೆ ಫ್ರೀ ಝೋನ್ ಅಂತ ಕರಿತೀವಿ. ಇದು 1.5 ಸೆಂಟಿಮೀಟರ್ ಇರುತ್ತೆ. 1.5 ಮೀಟರ್. ನಮ್ಮ ವಿದ್ಯಾರ್ಥಿಗಳು ಹಾಕ್ತಾ ಇದ್ದಾರೆ ಅಂಕಣನ. ಸೊ ಅಂಕಣ ಉದ್ದ ಎಷ್ಟಿರ್ತದಪ್ಪ? ಅಂಕಣ ಉದ್ದ 27 ಮೀಟರ್ ವೆರಿ ಗುಡ್. 27 ಮೀಟರ್. ಆದ್ರೆ ಮತ್ತೆ ಅಗಲ ಎಷ್ಟಿರ್ತದೆ? ಅಗಲ 16 ಮೀಟರ್ ಇರುತ್ತೆ. ಓಕೆ, 16 ಮೀಟರ್ ಇರ್ತದೆ. ಇದಕ್ಕೇನಂತೀವಿ? ಕಂಬ ಪೋಲ್ ಅಂತ ಹೇಳ್ತೀವಿ. ಹೌದು. ಹಾಗಾದ್ರೆ ಮತ್ತೆ ಈ ಒಂದು ಲೈನಿಂದ ಈ ಲೈನಿಗೆ ಏನಂತ ಕರಿತೀವಿ ನಾವು? ಫ್ರೀ ಝೋನ್ ಅಂತ. ಎಷ್ಟು ಇರ್ತದೆ ಇದು ಫ್ರೀ ಝೋನ್? 1.5 ಮೀಟರ್ ಇರುತ್ತೆ. ಎಸ್, 1.5 ಮೀಟರ್ ಇರ್ತದಲ್ಲ. ಸೊ ಈಗ ಹಂಗಾರೆ ಈ ಪೋಸ್ಟ್ ಲೈನಿಂದ ಈಗ ಸೆಂಟ್ರಲ್ ಲೈನಿಗೆ ಫಸ್ಟ್ ಲೈನ್ ಬಾಕ್ಸಿಗೆ ಹಾಕ್ತಾರೆ. ಎಷ್ಟಿರ್ತದೆ ಅಂತರ? 2.55 ಮೀಟರ್ ಅಂತ ಅಂದ್ಬಿಟ್ಟು ಹೇಳಬೇಕು. ಓಕೆ, ಎಸ್. ಪಾಸ್ ಮಾಡಪ್ಪ. ಬರಪ್ಪ. ಓಕೆ, ಇದನ್ನ ನಾವು ಯಾವ ಲೈನ್ ಅಂತ ಕರಿತೀವಮ್ಮ? ಈ ಲೈನನ್ನ ಸೆಂಟರ್ ಲೈನ್ ಅಂತ. ಎಷ್ಟು ಸೆಂಟಿಮೀಟರ್ ಇರ್ತದೆ? ಇದು? ಇದಿಷ್ಟು ಸೆಂಟಿಮೀಟರ್ ಇರ್ತದೆ ಸೆಂಟ್ರಲ್ ಲೈನು? ಸೆಂಟಿಮೀಟರ್. ಓಕೆ, ಅದೇ ತರ ಸೆಂಟ್ರಲ್ ಲೈನ್ 35 ಸೆಂಟಿಮೀಟರ್. ಈಗ ಹೊಸ ಅಪ್ಡೇಟ್ ಆಗೈತೆ, 30ರಿಂದ 35 ಆಗೈತೆ. ಕ್ರಾಸ್ ಲೈನ್ ಎಷ್ಟಿರ್ತದೆ? ಇದು ಸಮೇತ ಸೇಮ್. ಇದು ಎಷ್ಟು ಇರ್ತದೆ? ಅಷ್ಟೇ ಸೆಂಟಿಮೀಟರ್ ಇರ್ತದೆ. ಓಕೆ, ಎಸ್, ಡನ್. ಹೀಗೆ ಅಪ್ ಟು 8 ಬಾಕ್ಸ್ ಇದೇ ಥರ 2.23, 2.23 ಹಾಗೆ 35 ಸೆಂಟಿಮೀಟರ್ ಇರ್ತಕ್ಕಂಥದ್ದು. ಲಾಸ್ಟ್ ಬಾಕ್ಸ್ ಮಾತ್ರ ಟೋಲ್ ಲೈನಿಗೆ ಎಷ್ಟಿರ್ತದಪ್ಪ ಅಂತಂದರೆ ಸೇಮ್ 2.55 ಮೀಟರ್ ಇರ್ತದೆ. ಡನ್. ನನ್ನ ಹೆಸರು ಮೊಹಮ್ಮದ್ ಖಲೀದ್. ನಾನು ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ನಮ್ಮ 8ನೇ ತರಗತಿ ಸ್ನೇಹಿತರು ಸೇರಿ ಶಟಲ್ ಕೋರ್ಟನ್ನು ರಚನೆ ಮಾಡಿದ್ದೀವಿ. ಈ ಶಟಲ್ ಕೋರ್ಟ್ ಎಷ್ಟು ಅಡಿ ಉದ್ದ, ಎಷ್ಟು ಅಡಿ ಅಗಲ ಅಂತ ಇವಾಗ ಹೇಳ್ತೀನಿ. 44 ಅಡಿ ಉದ್ದ, 22 ಅಡಿ ಅಗಲ,
20 ಅಡಿ ಅಗಲ. ಇದರಲ್ಲಿ ಡಬಲ್ ಸ್ಕೋಟ್, ಸಿಂಗಲ್ ಕೋಟ್ಸ್ ಅಂತ ಇರುತ್ತೆ. ಅದರಲ್ಲಿ ಔಟ್ ಇನ್ಲೈನ್ ಇನ್ಲೈನ್ 17 ಅಡಿ ಇರುತ್ತೆ, ಔಟ್ಲೈನ್ 20 ಅಡಿ ಇರುತ್ತೆ. ಇದರಲ್ಲಿ ನಾವು ಸಿಂಗಲ್ ಕೋಟ್ ರೈಟ್ ಕೋಟ್ ಲೆಫ್ಟ್ ಕೋಟ್ ಅಂತ ಮಾಡ್ಕೊಂಡಿದ್ದೀವಿ. ಹೇಳಲು ಅವಕಾಶ. ಇದು ಇಲ್ಲಿಂದ ಎಂಡ್ ಲೈನಿಂದ ಇನ್ಲೈನ್ವರೆಗೂ 2.5 ಲೈನ್ ಅಡಿ ಇರುತ್ತೆ. ಮತ್ತು ಇಲ್ಲಿಂದ ಅಲ್ಲಿಗೆ 13 ಅಡಿ ಲೈನ್ ಹಾಕಿರ್ತೀವಿ. ಮತ್ತು ಇಲ್ಲಿಂದ ಇಲ್ಲಿಗೆ 13 ಅಡಿ, ಮತ್ತು ಇಲ್ಲಿಂದ ಇಲ್ಲಿಗೆ 13 ಅಡಿ, ಮತ್ತು ಇಲ್ಲಿಂದ ಇಲ್ಲಿಗೆ 2 ಅಡಿ ಉದ್ದ. ಇಲ್ಲಿಂದ ಸೆಂಟ್ರಲ್ ಲೈನಿಂದ ಇಲ್ಲಿಗೆ 6.5 ಅಡಿ. ಮತ್ತು ಇದು ಈ ಕಡೆ ಸರ್ವಿಸ್ ಕೋಟ್, ಈ ಕಡೆಯೂ ರೈಟ್ ಸರ್ವಿಸ್ ಕೋಟ್, ಇದು ಲೆಫ್ಟ್ ಸರ್ವಿಸ್ ಕೋಟ್. ಮತ್ತು ಈ ಕಡೆನೂ ಸೇಮ್, ಈ ಕಡೆಯಿಂದ ಇಲ್ಲಿಗೆ 6.5 ಅಡಿ. ಮತ್ತು ಇದು ಲೆಫ್ಟ್ ಸರ್ವಿಸ್ ಕೋಟ್, ಇದು ರೈಟ್ ಸರ್ವಿಸ್ ಕೋಟ್. ಆನ್ ಮಾಡಲಿ ವಿಡಿಯೋನ ಆನ್ ಮಾಡಿಯಾ? ಸೈನ್ ಮಾಡಬೇಕು. ಗುಡ್. ಎಂಕಂಡ ವಿಕಾಸ್ ಅದು ಬಾಲರ್. ಅಕ್ಕ ವಿನಕಸ ಆಡ ನೀನು ಗ್ಯಾಪು. ಅಪ್ ಮಾಡ್ಬೋದು ಬಿಡ. ಇವನು ಮಾಡೋದು ವಿಡಿಯೋ ತರಲಿ. ಸುಮ್ಮ ಕುತ್ಕೊಳತ್ತೆ. ಸುಮ್ಮನಿರಲಿ ಇವರು ಫೋನ್ ಕೈ ಬಿಟ್ಟೆ. ಸುಮ್ಮರಲಿ
ಸರ್ 4 ನಿಮಿಷ ಸಾಕೇನು ಸರ್ 4 ನಿಮಿಷ ನಾಲ್ಕೂವರೆ ನಿಮಿಷ ಹೊರಗೆ ಹೋದಾಗ ಆಫ್ ಮಾಡ್ತಿರ್ತಾನೆ